ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ. ಡಿ ರಿಯಾಲಿಟಿ ಶೋ ಅತ್ಯದ್ಭುತವಾದಂತಹ ರಿಯಾಲಿಟಿ ಶೋ 3 ತಿಂಗಳಿಂದ ಜನರನ್ನು ಮನರಂಜನೆ ಮಾಡಿತ್ತು. ಒಂದೊಂದು ಜೋಡಿಗಳು ಸಹ ಅದ್ಭುತವಾಗಿ ಡ್ಯಾನ್ಸನ್ನು ಪ್ರೆಸೆಂಟ್ ಮಾಡ್ತಾಯಿದ್ರು. ಜಡ್ಜಸ್ಗೆ ಕನ್ಫ್ಯೂಸ್ ಆಗುವಷ್ಟು ವಿನ್ನರ್ ಅನೌನ್ಸ್ಮೆಂಟ್ ಯಾರನ್ನು ಮಾಡೋದು ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಒಬ್ಬೊಬ್ಬರ ಪರ್ಫಾರ್ಮೆನ್ಸ್ ಇನ್ನೊಬ್ಬರಿಗಿಂತ ಹೆಚ್ಚಾಗಿ ಮೀರಿಸುವಂತಹ ಪರ್ಫಾರ್ಮೆನ್ಸ್ ಆಗಿತ್ತು. ಕೊನೆಗೂ ಕೂಡ ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಡಿ ಗ್ರ್ಯಾಂಡ್ ಫಿನಾಲೆಯನ್ನು ಅದ್ಧೂರಿಯಾಗಿ ರಾಮನಗರದ ಜನತೆಯ ಮುಂದೆ ಪ್ರೆಸೆಂಟನ್ನು ಮಾಡ್ತಾರೆ. ಆಗ ಬಹು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಹ ಬಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಹೀಗೆ ವಿನ್ನರ್ ಅನೌನ್ಸ್ಮೆಂಟ್ ಸಹ ಆಗುತ್ತೆ. ಕೊನೆಗೆ 3 ಜೋಡಿಗಳು ಉಳಿಯುತ್ತೆ. ಅದು ಸಿದ್ದೇಗೌಡ ದಿಶಾಲ್, ಅನೂಪ್ ಮತ್ತು ಪೂಜಾ ಅವರ ಜೋಡಿ, 3ನೇದು ಹರ್ಷ ಮತ್ತು ನಂದು ಅವರ ಜೋಡಿ. ಈ 3ರಲ್ಲಿ ವಿನ್ನರ್ ಅನೌನ್ಸ್ಮೆಂಟನ್ನು ಮಾಡುವಾಗ ಶಿವರಾಜ್ ಕುಮಾರ್ ಅವರು ಅನೌನ್ಸ್ ಮಾಡ್ತಾರೆ, ಅಪ್ಪು ಟ್ರೋಫಿ ಏನಿದೆ ಆ ಟ್ರೋಫಿ ಯಾರ ಮನೆಗೆ ಹೋಗುತ್ತೆ, ಯಾರು ಗೆದ್ತಾರೆ ಅದನ್ನು ಅಂತ ಹೇಳಿ. ಕೊನೆಗೂ ಸಹ ದಿಶಾಲ್ ಹಾಗೂ ಸಿದ್ದೇಗೌಡರು ಇಬ್ಬರು ಸಹ ವಿನ್ನರ್ ಟ್ರೋಫಿಯನ್ನು ಎತ್ತಿಡಿತಾರೆ. ತದನಂತರದಲ್ಲಿ ವೈಲ್ಡ್ ಕಾರ್ಡ್ ವತಿಯಿಂದ ಅವರಿಗೆ 15 ಲಕ್ಷ ರೂಪಾಯಿಗಳನ್ನು ಅವರಿಗೆ ಉಡುಗೊರೆಯಾಗಿ ನೀಡಲಾಗುತ್ತೆ. ಕೊರಿಯೋಗ್ರಾಫರ್ ಹಾಗೆ ಸ್ಪರ್ಧಿಗಳಿಗೆ 15 ಲಕ್ಷ ರೂಪಾಯಿಗಳನ್ನು ವೈಲ್ಡ್ ಕಾರ್ಡ್ ಕಡೆಯಿಂದ ನೀಡುತ್ತೆ. ವಿನ್ನರ್ ಅನೌನ್ಸ್ಮೆಂಟ್ ಮಾಡುವಾಗ ಅನೂಪ್ ಹಾಗೂ ಪೂಜಾ ತುಂಬಾ ಟೆನ್ಷನಲ್ಲಿ ಕೂಡ ಇರ್ತಾರೆ. ವಿನ್ನರ್ಸ್ ಅನೌನ್ಸ್ಮೆಂಟ್ ಆದ ನಂತರದಲ್ಲಿ ಅವರಿಗೆ ಸೋತಿಲ್ಲ, ಅವರು ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಗೆದ್ದಿದ್ದಾರೆ. ರನ್ನರ್ ಅಪ್ ಸ್ಥಾನವನ್ನು ತೆಗೆದುಕೊಂಡು ಕಣ್ಣಂಚಲ್ಲಿ ಸ್ವಲ್ಪ ನೀರನ್ನು ಕೂಡ ಹಾಕಿ ಅವರು ತಮಗೆ ಇಲ್ಲಿವರೆಗೂ ಚಾನ್ಸ್ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಪಡ್ತಾರೆ. ಒಳ್ಳೆಯ ಸ್ಥಾನವನ್ನು ಸಿಕ್ಕಿರೋದಕ್ಕೆ ಎಲ್ಲ ಜನತೆಗೂ ಸಹ ಅವರು ಥ್ಯಾಂಕ್ಸನ್ನು ಹೇಳಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.